ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಭದ್ರಾವತಿಯಿಂದ ಚಂದ್ರಕಲಾ ಕರೆ ಮಾಡ್ತಾರೆ. ಚಂದ್ರಕಲಾ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ನಮ್ಮ ಮಗಳ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಜನ್ಮದಿನಾಂಕ ತಿಳಿಸ್ಕೊಡಿ. 8/8/87. 8/8/87. ಸಮಯ ತಿಳಿಸಿ. ಶನಿವಾರ ಸಂಜೆ 7:15. 7:15. ಪಂಡಿತಿದ್ದಾರೆ, ಮಾತಾಡಿ. ಓಕೆ ನೋಡಿ ಅಮ್ಮ, ಮಗಳು ಏನು ಓದಿದ್ದಾಳೆ? ಮಗಳು M.Tech ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳೆ ಸರ್. ಸರಿ, 24 ವಯಸ್ಸಾಯ್ತು. ಈ ಸಕಾಲ ಮದುವೆಗೂ ಸಹ ಉದ್ಯೋಗ ಇನ್ನೂ ಸಿಕ್ಕಿಲ್ಲ ಅಲ್ವಾ? ಇಲ್ಲ, M.Tech ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ನೋಡಿ, ಈಗ ಅವಳು ಹುಟ್ಟೋದು ಶನಿವಾರ ದಿವಸ ಹುಟ್ಟಿದ್ದಾಳೆ. ಉತ್ತರಾಷಾಢ ನಕ್ಷತ್ರ 4ನೇ ಚರಣ, ಮಕರ ರಾಶಿ, ಕುಂಭಲಗ್ನ. ಇದಿಷ್ಟು ಅವಳ ನಕ್ಷತ್ರ ರಾಶಿ ಅಂತ ತಿಳಿದಿಟ್ಕೊಳ್ಳಿ. ಅವಳದು ಉತ್ತರಾಷಾಢ, ಮಕರ ರಾಶಿ, ಹಾಗೆ ಕುಂಭಲಗ್ನ. ಈಗ ಅವಳ ವಿವಾಹದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಉದ್ಯೋಗದ ಬಗ್ಗೆ 10ನೇ ಮನೆಯಲ್ಲಿ ಶನಿ ಇದ್ದರೆ ಅವಳಿಗೆ ಸರ್ಕಾರಿ ಉದ್ಯೋಗ ಯೋಗ ಇದೆ. ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಕಲಿತು ಮುಗಿಯುವಷ್ಟರಲ್ಲಿ ಅವಳಿಗೆ ಉದ್ಯೋಗ ಸಿಗುತ್ತೆ. ಆಮೇಲೆ ಧನ ಸಂಪಾದನೆ, ಧನಸ್ಥಾನದಲ್ಲಿರುವ ರಾಹು ಕೈ ತುಂಬ ಸಂಪಾದನೆ ಕೊಡ್ತಾನೆ. ಇವತ್ತು ಬಹಳಷ್ಟು ಜನ ಚೆನ್ನಾಗಿ ಓದಿರ್ತಾರೆ, ಆದರೆ ಸಂಪಾದನೆ ಇರೋದಿಲ್ಲ. ಇವಳಿಗೆ ಆ ಥರ ಇಲ್ಲ. ಮತ್ತು ವೈವಾಹಿಕ ಜೀವನವು ಚೆನ್ನಾಗಿರುತ್ತೆ, ಆದರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಸಂಬಂಧಗಳು ಬಂದು ನೋಡಿ ಮಾತುಕತೆ ಆಡಿ ಅಲ್ಲಿಗೆ ನಿಲ್ಲುವಂಥ ಸಾಧ್ಯತೆ ಇದೆ. ವಿನಾಯಕ ಶಾಂತಿಯನ್ನು ಮಾಡ್ಕೊಳ್ಳಿ. ಕೇತುವಿನ ದೋಷಕ್ಕೆ ವಿನಾಯಕ ಶಾಂತಿಯನ್ನು ಮಾಡ್ಕೊಳ್ಳಿ. ವೈವಾಹಿಕ ಜೀವನವು ಚೆನ್ನಾಗಿದೆ. ಒಟ್ಟಿನಲ್ಲಿ ಅವಳ ಜಾತಕ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವಳಿಗೆ ಗುರುಬಲ ಚೆನ್ನಾಗಿದೆ. ಈ ವರ್ಷ ಅವಳಿಗೆ ಕಲಿತು ಮುಗಿದ್ರೆ ನೀವು ಮದುವೆಯನ್ನು ಸಹ ಈ ವರ್ಷ ಮಾಡಲಿಕ್ಕೆ ಅಡ್ಡಿಲ್ಲ. ಜುಲೈ ತಿಂಗಳ ತನಕ ಅವಳಿಗೆ ಗುರು ಚೆನ್ನಾಗಿದ್ದಾನೆ. ಅಲ್ಲಿ ತನಕ ಗುರುಬಲ ಇದೆ. ವಿವಾಹಕ್ಕೂ ಅನುಕೂಲವಾದಂಥ ಯೋಗ ಇದೆ. ಮಾಡಿ. ಈಗ ರಾಮನಗರದಿಂದ ಚಂದ್ರಕಲಾ ಕರೆ ಮಾಡ್ತಾರೆ. ಚಂದ್ರಕಲಾ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಜನ್ಮದಿನಾಂಕ ತಿಳಿಸ್ಕೊಡಿ. 7/11/1992. ಓಕೆ, ಸಮಯ ತಿಳಿಸಿ. 2/7. 97. 92. 92. 2/11. 7/11. 7/11/1992 ಮಧ್ಯರಾತ್ರಿ 1:30ಕ್ಕೆ. 92 ಮಧ್ಯರಾತ್ರಿ 1:30. ಅದು 8ನೇ ತಾರೀಕು ಬರುತ್ತೆ ಹಾಗಾದರೆ. ಹೌದು. ಸರಿ, ನೋಡೋಣ. ಏನು ಓದಿದ್ದೀರಿ? ಸೆಕೆಂಡ್ ಇಯರ್ PUC ಮುಗ್ದಿದೆ. ಓದ್ತಾ ಇದ್ದೀರಾ? ಸರಿ, ನೀವು ಹುಟ್ಟಿದಂಥ ವಾರ ಶನಿವಾರ ದಿವಸ ಆಗುತ್ತೆ. ನಿಮ್ಮ ನಕ್ಷತ್ರ ಬಂದು ಉತ್ತರಾಭಾದ್ರ ಮೇಲೆ ರೇವತಿ ನಕ್ಷತ್ರ ಬಂದಿದೆ. ಮೀನ ರಾಶಿ, ದ್ವಾದಶಿ, ಶುಕ್ಲ ಪಕ್ಷ. ನೋಡೋಣ, ವಿದ್ಯಾ ಇನ್ನು ಮತ್ತು ಓದಬೇಕು ಅಂತಿದೆಯಾ? ಆಸೆ ಇದೆ ಪಂಡಿತ್ರೆ. ಖಂಡಿತ. ನೋಡಿ, ನಿಮ್ದು ಯಾತಲ್ಲ ಯೋಗ ಇದೆ. ವಿದ್ಯಾಸ್ಥಾನಾಧಿಪತಿ ಗುರು ಆಗಿರೋದ್ರಿಂದ ಯಾವಾಗಲೂ ವಿದ್ಯೆಗೆ ಗುರು ಅನುಕೂಲವಾಗಿದ್ದರೆ ವಿದ್ಯೆ ಚೆನ್ನಾಗಿರುತ್ತೆ. ವಿದ್ಯೆಗೆ ಅನುಕೂಲ ಇದೆ. ಮತ್ತು ಉದ್ಯೋಗ ಮಾಡುವಂಥ ಯೋಗ ಇದೆ. ಆದರೆ 10ನೇ ಮನೆಯಲ್ಲಿರುವಂಥ ಕೇತು ಕೆಲವೊಮ್ಮೆ ವಿಘ್ನಗಳನ್ನು ಮಾಡ್ಬೋದು. ಈ ವಿದ್ಯೆ ಕಲಿಯುವಾಗಲೂ ಸ್ವಲ್ಪ ತೊಡಕುಗಳು ಆಗತ್ತೆ, ಆದರೆ ಬಿಡದೆ ಪ್ರಯತ್ನ ಮಾಡಬೇಕು. ವಿಘ್ನೇ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿಂತ ಸಾಹಸಿಗಳು ಯಾವಾಗಲೂ ಎಷ್ಟೇ ತೊಂದರೆಗಳು ಬಂದರೂ ಬಿಡದೆ ಮಾಡ್ತಾರೆ. ಜಾತದಲ್ಲಿ ಒಂದು ಅಂದರೆ ಮೀನ ರಾಶಿ. ಆದ್ದರಿಂದ ಮೀನ ರಾಶಿಯವರಿಗೆ ಒಂದು ಸ್ಥಿರವಾದಂಥ ಮನಸ್ಸಿರೋದಿಲ್ಲ, ಚಂಚಲವಾದ ಮನಸ್ಸಿರುತ್ತೆ. ಮೀನು ಹೆಂಗೆ ತೇಲಾಡ್ತದೋ ಜೀವನದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ತೇಲಾಡೋದು ಇರುತ್ತೆ. ಒಂದು ನಿರ್ಧಾರವಾದಂಥ ಮನಸ್ಸಿಟ್ಕೊಂಡು ಹೋದರೆ ವಿದ್ಯೆ ಮತ್ತು ಉದ್ಯೋಗ ಎಲ್ಲ ಯೋಗ ಇದೆ. ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಲಕ್ಷ್ಮಿ ಕರೆ ಮಾಡ್ತಾರೆ. ಲಕ್ಷ್ಮಿ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಜನ್ಮದಿನಾಂಕ ತಿಳಿಸ್ಕೊಡಿ. 18/1/1981. 81. ಸಮಯ ತಿಳಿಸಿ. ಸಮಯ ಮಾರ್ನಿಂಗ್ 5:15. 5:15. ಓಕೆ, ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಸರಿ. ನೋಡಿ, ಏನು ಮಾಡ್ತಾ ಇದ್ದೀರಿ? ನಮಸ್ತೆ ಪಂಡಿತ್ರೆ. ನಾನು ಇವಾಗ 31 ರನ್ನಿಂಗ್. ನಾನು ಮದುವೆ ಆಗಿ 5 years ಆಯ್ತು. ನಾನು BE ENC ಮುಗಿಸಿದ್ದೀನಿ. M.Tech ಮಾಡಬೇಕು ಅಂತ ಇದ್ದೀನಿ ಸರ್. M.Tech ಮಾಡಿ ನಾನು ಕೆಲಸಕ್ಕೆ ಹೋಗ್ತೀನಾ ಅಥವಾ ಯಾವ ಫೀಲ್ಡಿಗೆ ಹೋಗ್ತೀನಿ? ಖಂಡಿತ ನೋಡುವ. ಭಾನುವಾರ ದಿವಸ ನೀವು ಹುಟ್ಟಿದ್ರಿ. ನಿಮ್ಮದು ಮೃಗಶಿರ ನಕ್ಷತ್ರ 4ನೇ ಚರಣ, ತ್ರಯೋದಶಿ, ಶುಕ್ಲ ಪಕ್ಷ, ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ಹಾಗೆ ಧನುರ್ಲಗ್ನ. ಇದಿಷ್ಟು ನೀವು ಹುಟ್ಟಿದಂಥದ್ದು. ಇದನ್ನು ಯಾವಾಗಲೂ ಬರೆದಿಟ್ಕೊಳ್ಬೇಕು, ಅಗತ್ಯ ಇರುತ್ತೆ. ನೋಡೋಣ, ವಿದ್ಯಾಭ್ಯಾಸ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಉದ್ಯೋಗ ಮಾಡುವ ಯೋಗ ಇದೆ. ಯಾವಾಗಲೂ ಉದ್ಯೋಗದ ಯೋಗ ಇದೆ ಅಂದರೆ ವಿದ್ಯಾರ್ಹತೆ ಇದೆ. ಈಗಾಗಲೇ ಸದ್ಯ ಉದ್ಯೋಗಕ್ಕೆ ಸೇರಿಲ್ವಾ? ಇಲ್ಲ ಸರ್, ಮಗು ನೋಡ್ಕೊಳಕ್ ಯಾರು ಇಲ್ಲ ಅಂತ ನೋಡಿ, ಇಷ್ಟರೊಳಗೆ ನಿಮಗೆ ಉದ್ಯೋಗದ ಯೋಗ ಇದ್ದಿತ್ತು ಮತ್ತು ವಿದ್ಯೆ ಆರ್ಜನೆ ಮಾಡುವಂಥ ಯೋಗವೂ ಇದೆ. ಗುರು ದೃಷ್ಟಿ ಪಂಚಮಕ್ಕೆ ಇರೋದ್ರಿಂದ ವಿದ್ಯಾಸ್ಥಾನಾಧಿಪತಿ ಗುರುವಾಗಿದ್ದು ನೋಡೋದ್ರಿಂದ ಮತ್ತು ವಿದ್ಯೆ ಓದುವಂಥ ಯೋಗ ಇದೆ. ಮತ್ತು ಗುರುವಿನ ಸ್ಥಾನ ಅಂದರೆ ಅಧಿಕಾರ. ನೀವು ಸಾಮಾನ್ಯವಾಗಿ ಉದ್ಯೋಗವನ್ನು ಸೇರಿ ಉದ್ಯೋಗವನ್ನು ಮಾಡುವಂಥ ಯೋಗವೂ ಇದೆ. ಎರಡಕ್ಕೂ ಜಾತದಲ್ಲಿ ಅನುಕೂಲ ಇದೆ. ನಿಮ್ಮ ಕಾಲಾವಕಾಶ, ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಸದ್ಯಕ್ಕೆ ಉದ್ಯೋಗದ ಅಗತ್ಯ ಅರ್ಹತೆ ಇದ್ದದ್ದಕ್ಕೆ ಉದ್ಯೋಗದ ಅವಶ್ಯಕತೆ ಇದ್ದರೆ ಉದ್ಯೋಗಕ್ಕೆ ಸೇರಿ, ಅಥವಾ ನೀವು ಮತ್ತು ಓದಬೇಕು ಅಂದರೆ ಇನ್ನೂ ಅರ್ಹತೆ ಹೆಚ್ಚು ಮಾಡಿಕೊಳ್ಳುವ ಯೋಗ ಇರೋದ್ರಿಂದ ಪ್ರಯತ್ನ ಮಾಡಿ. ಎರಡಕ್ಕೂ ನಿಮ್ಮ ಜಾತದಲ್ಲಿ ಅನುಕೂಲ ಇದೆ. ಪಂಡಿತ್ರೆ, ನವರಾತ್ರಿ ಹಾಗೆ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ ಹಾಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಬರೆತಿಳಿಸಿ. feedback@suvarnanews.in ಅನ್ನೋ ಇಮೇಲ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.